ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ನಂದು ಮಂಡೇ ವಿಡಿಯೋ ಆಗಿರುತ್ತೆ. ಮಂಡೇ ಮಾರ್ನಿಂಗು ಇದು ಮಾಡ್ತಾಯಿದ್ದೀನಿ, ನಾಷ್ಟ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಅದಕ್ಕೆ ಅನ್ನ ಇಟ್ಕೊಂಡಿದ್ದೀನಿ, ಒಂದು ಕಡೆ ಅನ್ನ ಬೇಯಿಸಿ ಇಟ್ಕೊಂಡು ಹಾಗೆ ಈ ಕಡೆ ಗೊಜ್ಜು ಮಾಡ್ಕೊಳ್ತಾಯಿದ್ದೀನಿ. GRB ಪುಳಿಯೋಗರೆ ಪೌಡ್ರ್ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಹಾಗೆಯೇ ಬೆಳಿಗ್ಗೆ ತುಂಬ ಕೆಲಸ ಇರುತ್ತಲ್ವ, ಎಷ್ಟು ಬೇಗ ಎದ್ದರೂ ಟೈಮೇ ಸಾಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ಮಕ್ಕಳು ರೆಡಿ ಮಾಡಿ ಕಳಿಸೋದು ಅಂದರೆ ಒಂದು ದೊಡ್ಡ ವಿಷಯ. ಹಾಗೆ ಇಲ್ಲಿ ನಮ್ಮ PG ಇದೆ, PG ನಡೆಸ್ತಾಯಿದ್ದೀವಿ ನಾವು. 100 ಜನ ಇರ್ತಾರೆ. ಅದಕ್ಕೆ ಫಸ್ಟ್ ಮುಂಚೆ ಬರೋದೇ ನಾನು ಅಡುಗೆ ಮನೆಗೆ ಬರೋದು. ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಗೆ ನಾಷ್ಟ ಶುರು ಮಾಡ್ಕೊಳ್ತೀನಿ. ಅನ್ನನೂ ಆಗಿದೆ, ಹಾಗೆ ಕಲಸಿಟ್ಬಿಟ್ಬಿಟ್ಟು ಮಕ್ಕಳು ಎಬ್ಬಿಸ್ಬೇಕು. ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಸ್ಕೂಲಿಗೆ ಕಳಿಸೋದಿರತ್ತಲ್ವ, ಎಷ್ಟು ಕೆಲಸ ಬೇಕಾದ್ರೆ ಮಾಡ್ಬೋದು. ಅವ್ರನ್ನ ಎಬ್ಬಿಸೋದೇ ದೊಡ್ಡ ಕೆಲಸ ಆಗಿರುತ್ತೆ. ಅಷ್ಟು ಕಷ್ಟಪಡ್ತಾರೆ. ಅಂತೂ ಎದ್ದರು ಒಬ್ಬರೊಬ್ಬರಾಗಿ ಎದ್ಕೊಂಡು, ಚಳಿಯಲ್ಲ, ತುಂಬ ಚಳಿ ಇದೆ ಇವಾಗ, ಎದ್ದೇಳೋಕ್ಕಾಗಲ್ಲ ಮಕ್ಕಳಿಗೆ. ಎಬ್ಸೋಕೆ ಹೋದರೆ ಈ ಥರ ಚಳಿ ಇದೆ, ಇಷ್ಟು ಮೋಡ ಇದೆ, ಸ್ಕೂಲ್ಗೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಯಾರಾದರೂ ಹೋಗ್ತಾರಮ್ಮ ಅಂತ ನಮಗೆ ಕೇಳ್ತಾರೆ. ಆ ಥರ ಮಕ್ಕಳು. ಮುಂಚೆ ನಾವೆಲ್ಲ ಹೋಗೋ ಮಳೆ ಬರಲಿ, ಯಾವತ್ತು ಥರ ಮಳೆ ಬಂದರೂ ನಾವು ಸ್ಕೂಲಿಗೆ ಹೋಗೋದಾಯ್ತು. ಎಲ್ಲರೂ ಬಂದು ಸ್ಕೂಲಿಂದ ಯಾರನ್ನೂ ಕಳಿಸ್ಕೊಟ್ಬಿಡ್ತಿದ್ರು, ಕರ್ಕೊಂಡು ಬನ್ನಿ ಅಂತ ಮನೆಗೆ. ಇವಾಗ ಮಕ್ಕಳಿಗೆ ತಲೆ ಬಚ್ಕೊತಾ ಇದ್ದಾಳೆ. ತಲೆ ಜುಟ್ಟು ಹಾಕಿ ಮಾಡೋರಿಗೆ ಮಗ ಎದ್ದು ನಾಷ್ಟ ಮಾಡ್ಕೊತಾ ಇದ್ದಾನೆ. ಅವರಾಗೆ ನೀನು ಎಲ್ಲಿ ನಾನು ಎಲ್ಲಿ, ಅವ್ನು ಫಸ್ಟ್ ಎಬ್ಸು ಇವ್ನ ಫಸ್ಟ್ ಎಬ್ಸು ಅಂದ್ಕೊಂಡಿದ್ದೆ ಆಗೋಗುತ್ತೆ ಜಗಳ. ಆಮೇಲೆ ಎಬ್ಸಿಲ್ಲ, ನಾವು ರೆಡಿಯಾಗಿದ್ದರೆ ಅವ್ನು ರೆಡಿಯಾಗಿಬಿಟ್ಟೈತೆ, ನನ್ನಿಂದ ಲೇಟ್ ಆಯ್ತು, ಇವಾಗ ನಾನೀಗ ಹೋಗೋಲ್ಲ, ಇದನ್ನೇ ಆಗೋಗುತ್ತೆ ಜಗಳ ಅವ್ರದ್ದು. ಜಗಳ ಸುಧಾರಿಸೋಕ್ಕೆ ಇಲ್ಲಿ ಅಡುಗೆ ಮಾಡೋರಿಗೆ ನನಗೆ ಸಾಕಾಗೋಗಿರುತ್ತೆ. ನನಗೆ ನಿನ್ನ ದೊಡ್ಡ ಮಗಳು ಎದ್ದಿದ್ದಾಳೆ, ತಲೆ ಬಾಚ್ಕೊಂಡೆಲ್ಲ ನಾಷ್ಟ ತಿನ್ಕೊತೀನಿ ಅಂತ ಇದ್ದಾಳೆ. ಬಾಚಿ ಹಂಗೆ ಕರ್ಕೊಂಡು ಮತ್ತು ಅಲ್ಲಿ ಹೊರಗಡೆಲ್ಲ ನಾಷ್ಟ ಇಟ್ಟಿದ್ದೀವಿ. ಬಂದು ಹುಡುಗಿರೆಲ್ಲ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಫಸ್ಟ್ ಆ ಕೆಲಸ ಮಾಡಿಬಿಟ್ಟು ಆಮೇಲೆ ಇವ್ನ ರೆಡಿ ಮಾಡಿ ಇವ್ನ ಎಬ್ಬಿಸ್ಬಿಟ್ಟು ನಾಷ್ಟ ಕೊಡ್ತೀನಿ. ಹಾಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಡ್ತೀನಿ. ಬೆಳಿಗ್ಗೆ ನಾಷ್ಟ ಮಾಡಿರ್ತೀನಿ, ಅದನ್ನೇ ತಿಂತಾರೆ. ಬರ್ತಾರೆ, ಒಂದು 3:30 ಬಂದುಬಿಡ್ತಾರಲ್ಲ ಮಧ್ಯಾಹ್ನ. ಹಾಗೆ ಬಾಕ್ಸಲ್ಲಿ ರೆಡಿ ಮಾಡಿಕೊಂಡೆ. ಬೆಳಿಗ್ಗೆ ಹೊತ್ತು ಎಷ್ಟು ಕೈ ಇದ್ರೂ ಸಾಲದಲ್ಲ, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ. ನನ್ನ ಮಗಳು ತಲೆ ಬಾಚ್ಕೊಂಡಿಲ್ಲ, ಆಯಿತು ದೊಡ್ಡವಳು ನಾಷ್ಟ ಮಾಡ್ಕೊತಿಲ್ಲ. ಅವಳು ಬಾಚ್ತಾ ಇದ್ದೀನಲ್ವ, ಅದಕ್ಕೆ ಅವಳು ನಾಷ್ಟ ತಿನ್ಕೊಂಡಿದ್ಲು. ಫುಲ್ ಗಂಟೆಗೆ ಬಿಡಿಸ್ಕೊತಾರೆ. ಫುಲ್ಲು ತಲೆ ಎಷ್ಟು ಬಾಚಿದ್ರು ಗಂಟೆ ಹಾಕ್ಕೊಂಡಿರ್ತಾರೆ. ಆದರೆ ಎಷ್ಟೇ ಬೇಗ ಎದ್ಕೊಂಡಿದ್ರು ಲೇಟ್ ಆಗಿಬಿಡತ್ತೆ. ಸೊ ಎಲ್ಲ ಅವರೇ ಹಾಕ್ಕೊಂಡು ಹೋಗ್ತಾರೆ. ಅಪ್ಪ ದೊಡ್ಡ ಕೆಲಸ ಮುಗೀತು. ಇವಾಗ 3:30ಗೆ ನಮ್ಮ ಕೆಲಸ ಇದ್ದೇ ಇರುತ್ತೆ. ಹಾಗೆ ನಾಷ್ಟ ಮಾಡಿಕೊಂಡೆ, ನಾನು ಹೊಟ್ಟೆ ಹಸಿತಾಯಿತ್ತು. ಹಾಗೆ ನಾಷ್ಟ ಮಾಡಿಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ಲ, ಬಟ್ಟೆಲ್ಲ ಮಡಿಸ್ಕೊಂಡೆ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಕಸ ತೆಗೆನೆಲ್ಲ ಒರೆಸ್ಕೊಂಡೆ. ಕೆಲಸ ಎಷ್ಟು ಬೇಗ ಅವ್ರು ಬರೋರಿಗೂ ಆಮೇಲೆ ಹೇಳ್ತಾರೆ, ನಾವು ಹೋದ್ಮೇಲೆ ಏನು ಮಾಡಿದೆಮ್ಮ ಅಂತ ಬಂದು ಕೇಳ್ತಾರೆ. ಮನೆ ಕೆಲಸ ಅನ್ನೋದು ಎಷ್ಟು ಇರುತ್ತೆ ನಿಮ್ಗೆ ಗೊತ್ತಿರತ್ತಲ್ವ. ಅಂದರೆ ಬೆಳಿಗ್ಗೆ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಏನು ಅನಿಸಲ್ಲ, ಬೆಳಿಗ್ಗೆ ಬೇಗ ಏನೋ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಮನೇಲಿ ಇರೋರಿಗೆ ಮುಗಿಯೋದೇ ಇಲ್ಲ ಕೆಲಸ, ಅಷ್ಟು ಕೆಲಸ ಒಂದಲ್ಲ ಒಂದು ಕೆಲಸ ಇದ್ದೇ ಇರತ್ತೆ. ಮನೆ ಕೆಲಸ ಅಂದರೆ ಯಾವುದಿಲ್ಲ, ಯಾವ್ದು ಮಾಡಲ್ಲ ಅಂತೇಳಿ ಏನಾದ್ರು ಕಾಣಿಸುತ್ತೆ. ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಆರಾಮ ಬೇಗ ಏನೋ ಒಂದು ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ಬೋದು, ಆರಾಮಾಗಿರ್ತಾರೆ. ಸಾಯಂಕಾಲ ಬಂದು ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಈಗ ಮನೇಲಿರೋರು ಇರ್ತಾರಲ್ಲ, ಪಚಿತಿ ಬೇಡ, ಯಾರಿಗೂ ಬೇಡ, ಯಾವುದಾದ್ರು ಒಂದು ಕೆಲಸ ಇದ್ದೇ ಇರತ್ತೆ. ಆ ಕೆಲಸ ಈ ಕೆಲಸ ಅದು ಮಾಡು ಇದು ಮಾಡು ಅಂದ್ಕೊಂಡು ಏನಾರು ಒಂದು ಇದ್ದೇ ಇರತ್ತಲ್ವ. ಹೊರಗಡೆ ಹೋಗೋ ಕೆಲಸರು ಇಷ್ಟು ಟೈಮಿಂದ ಇಷ್ಟು ಟೈಮ್ಗೆ ಅಂತ ಇರತ್ತೆ. ನಮ್ಮ ಮನೇಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಟೈಮೇ ಇಲ್ಲ. ಕೆಲಸನೇ ಇದ್ದೇ ಇರತ್ತೆ. ಏನು ಮಧ್ಯಾಹ್ನ 1-2 ಅವರ್ ಟೈಮ್ ಇರುತ್ತೆ. ಹಾಗೆಯೇ ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡಿದ್ದೀನಿ, ರಸ ಮಾಡಿದ್ದೀನಿ. ಮೆಣಸಿನ್ಕಾಳದ್ದು ತುಂಬ ಚಳಿ ಇದೆ, ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ. ದಿನಗಲ್ಲ ನಾನ್ ವೆಜ್ಜಲ್ಲಿ ತಿಂದಿದ್ರೆ ಹುಡುಗಿರಲ್ಲವ, ಅದಕ್ಕೆ ಇವಾಗ ಮಧ್ಯಾಹ್ನ ರಸ ಮಾಡಿದ್ದೆ, ಚೆನ್ನಾಗಿರುತ್ತೆ. ಹಾಗೆ ಸಾಯಂಕಾಲ ಆಯಿತು, ಹಾಗೆ ಟೀ ಮಾಡಿಕೊಡಂದ್ರು, ಟೀ ಕುಡಿತಾಯಿದ್ದೀನಿ. ಹಾಗೆಯೇ ರಾತ್ರಿಗೆ ಮತ್ತು ಅಡುಗೆ ಇರತ್ತಲ್ವ, ಚಪಾತಿಗೆ ಪಡ್ವಲಕಾಯಿ ಇದೆಯಲ್ಲ, ಅದನ್ನು ಪಲ್ಯ ಸಾಗು ಮಾಡ್ಕೊತಾ ಇದ್ದೀನಿ. ಹಾಗೆ ಚಪಾತಿ, ಅನ್ನ, ಸಾಗು ಮಾಡಿಕೊಂಡೆ.
ಇವತ್ತಿನ ದಿನ ಹೀಗಿತ್ತು. ನೀವೆಲ್ಲ ಏನೇನು ಮಾಡಿದ್ರಿ? ಓಕೆ, ಬಾಯ್ ಬಾಯ್, ಗುಡ್ ನೈಟ್. ಸುಮಾರು 8:30 ಆಗಿದೆ. ಇಷ್ಟಾದ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.